पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಓಕೆ, ಪ್ಲೀಸ್ ಸ್ವಲ್ಪ ತುಪ್ಪ ಹಾಕ್ಕೊಬೇಕು. ತುಪ್ಪ ಹಾಕ್ಕೊಂಡಿದ್ದೀನಿ. ಓಕೆ, ತುಪ್ಪ ಹಾಕ್ಕೊಂಡ ನಂತರ ಇವಾಗ ಸಣ್ಣ ರವೆ ತೊಗೊಂಡಿದ್ದೀನಿ. ಓಕೆ, ಸಣ್ಣದು ಬರುತ್ತಲ್ಲ ರವೆ, ಸಣ್ಣ ರವೆ ತೊಗೊಂಡಿದ್ದೀನಿ. ಓಕೆ, ಇದನ್ನು ಹುರ್ಕೋಬೇಕು ಇವಾಗ. ಓಕೆ, ತುಪ್ಪ ಹಾಕ್ಕೊಂಡು ಹುರ್ಕೋಬೇಕಿದೆ. ಹಸಿ ಬಿಸಿ ಹುರಿದ್ರೆ ಅದು ಗಂಟು ಮುದ್ದೆ ಮುದ್ದೆ ಆಗಿಬಿಡುತ್ತೆ, ಟೇಸ್ಟ್ ಬರುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು. ಫುಲ್ ಗೋಲ್ಡನ್ ಬ್ರೌನ್ ಅಲ್ಲ ಅಂತ ಎಲ್ಲ ಏನಿಲ್ಲ, ಸುಮ್ಮನೆ ಅಷ್ಟು ಹುರ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಸೀದೋಗ್ಬಾರ್ದು, ನೋಡ್ಕೊಂಡು ಹುರ್ಕೋಬೇಕು. ಎಷ್ಟು ಕ್ವಾಂಟಿಟಿಯಲ್ಲಾದರೂ ಮಾಡ್ಬೋದು. ಒಂದು 500 ಗ್ರಾಮ್, 1 ಗ್ರಾಮ್, ಎಷ್ಟು ಗ್ರಾಮ್ ಒಳಗಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ಸೈಡನ್ನು ನೀಟಾಗಿ ಬೆನ್ನಬೇಕು. ಓಕೆ, ಚೆನ್ನಾಗಿ ಹುರ್ಕೊಂಡ್ರೆ ಸ್ವಲ್ಪ ಘಮ ಘಮ ಅಂತ ಫ್ಲೇವರ್ ಬರುತ್ತೆ. ಓಕೆ, ಇಲ್ಲಾಂದರೆ ಸ್ವಲ್ಪ ಮುದ್ದೆ ಮುದ್ದೆ ಆಗಿ ಟೇಸ್ಟ್ ಬರೋಲ್ಲ ಅಷ್ಟೊಂದು. ಚೆನ್ನಾಗಿ ಹುರ್ಕೋಬೇಕು. ಫ್ಲೇಮ್ ಮಾತ್ರ ಲೋ ಫ್ಲೇಮೇ ಇಟ್ಕೊಳ್ರಿ. ಹೈ ಫ್ಲೇಮ್ ಇಟ್ಟರೆ ಸಿಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದರೆ ಇದು ರವೆ ತುಂಬ ಚಿಕ್ಕದಲ್ಲ. ನೆಕ್ಸ್ಟ್ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ ನಂತರ ಇದು ರವೆ ಬೇರೆ ಇರುತ್ತೆ. ಓಕೆ, ಘಮ ಘಮ ಪರಿಮಳ ಬರ್ತಾ ಇದೆ. ಈಗ ಪರಿಮಳ ಬಂದಾಗಿದೆ, ಗ್ಯಾಸ್ ಆಫ್ ಮಾಡ್ಕೊತೀನಿ. ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಸ್ವಲ್ಪ ತುಪ್ಪ ಹಾಕೊಂಡ ನಂತರ ಸ್ವಲ್ಪ ಹಾಕ್ಕೊಂಡಿದ್ದು ಬಿಸಿ ಐತಿ. ನೆಕ್ಸ್ಟ್ ಸ್ವಲ್ಪ ಗೋಡಂಬಿ ಹಾಕ್ಕೊತೀನಿ. ಹಾಗೂ ನೆಕ್ಸ್ಟ್ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು, ಸ್ವಲ್ಪ ಹಸಿ ಖರ್ಜೂರ ಹಾಕ್ಕೊಂಡು, ನೆಕ್ಸ್ಟ್ ಸ್ವಲ್ಪ ಬಾದಾಮ್ ಹಾಕ್ಕೊಂಡು. ಓಕೆ, ನೆಕ್ಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಓಕೆ, ಇವಾಗ ಫ್ರೈ ಮಾಡಿಕೊಂಡು ನಂತರ ಓಕೆ, ನೆಕ್ಸ್ಟ್ ಏಲಕ್ಕಿ ಮತ್ತು ಹಾಗೂ ಬೀಸ್ಕೊಂಡು ಹಾಕ್ಕೊತೀನಿ. ಏಲಕ್ಕಿ ಸಕ್ಕರೆ ಜೊತೆ. ಇವಾಗೆಲ್ಲ ಬೇಡ, ಸಾಕಷ್ಟು. ನೆಕ್ಸ್ಟ್ ಇದು ಗೋಲ್ಡನ್ ಫ್ರೈ ಆಯಿತಾ, ಇದು ತಗೊಂಡು ಓಕೆ, ಗೋಲ್ಡನ್ ಬ್ರೌನ್ ಆಯಿತು, ಇವಾಗ ತಗೋಬೇಕು. ಓಕೆ, ನೀರು ಕಾಯಲ್ಲಿ ಇಡಬೇಕು. ನೀರು ಕಾಯಲ್ಲಿ ಇಟ್ಟು ಮೆಜರ್ಮೆಂಟ್ ನೋಡ್ಕೊಂಡು ಇಡಬೇಕು. ಯಾಕಂದರೆ ಇದರಲ್ಲೇ 1 ಗ್ಲಾಸ್ ಸೂಜಿ ತೊಗೊಂಡ್ರೆ 2 ಗ್ಲಾಸಷ್ಟು ನೀರು ತೊಗೋಬೇಕು ಅಷ್ಟು. ಓಕೆ, 2 ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ. ಇದು ಬಬಲ್ಸ್ ಬರಬೇಕು ನೀರು. ಓಕೆ, ಬಬಲ್ಸ್ ಬರೋವರೆಗೂ ಇದಾಗಬೇಕು. ನೀರು ಕುದಿಬೇಕು, ಕುದ್ರೆ ಚೆನ್ನಾಗಿರುತ್ತೆ. ಓಕೆ, ಕುದೀಲಿ. ಮುಚ್ಚಿಸ್ತೀನಿ, ಏನು ಅರ್ಜೆಂಟ್ ಇಲ್ಲ. ನೀರು ಕುದೀತಾ ಇದೆ. ಈ ನೀರು ಕುದೀತಿರ್ಬೇಕಾದ್ರೆ ಇವಾಗ ಸೂಜಿ ಹಾಕಬೇಕು. ಈ ಸೂಜಿ ಇದೆಲ್ಲ ಸಣ್ಣ ರವೆ ಆಗಿರೋದ್ರಿಂದ ಒಂದೇ ಸಲ ಚೆಲ್ಲೋಗ್ಬಿಡುತ್ತೆ. ಹಾಕಿದರೆ ಗಂಟಾಗುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ತಾ ಇರಬೇಕು, ಸ್ವಲ್ಪ ತಿರ್ಗಿಸ್ತಾ ಇರಬೇಕು. ಒಂದು ಕೈಲೇ ಹಾಕಬೇಕು, ಒಂದು ಕೈಲೇ ತಿರ್ಗಿಸ್ತಾ ಇರಬೇಕು. ಓಕೆ, ಈ ಥರ ಸ್ವಲ್ಪ ಹಾಕ್ಕೊಳ್ತಾ ಇರಬೇಕು. ಒಂದೇ ಸಲ ಹಾಕಿದರೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಒಂದು ಕೈಲಿ ಹಾಕಬೇಕು, ಒಂದು ಕೈಲಿ ತಿರ್ಗಿಸ್ತಾ ಇರಬೇಕು. ಎಲ್ಲ ಹಾಕಿದರೆ ನೆಕ್ಸ್ಟ್ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೇಕು. ತುಪ್ಪದಲ್ಲಿ ಕರ್ದಿರೋದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಅದು ಸ್ವಲ್ಪ ಬೆನೀತಿರ್ಬೇಕಾದ್ರೆ ಸಕ್ಕರೆ ಮೆಜರ್ಮೆಂಟ್ ಮಾಡ್ಕೋಬೇಕು. ಸೂಜಿ ಎಷ್ಟು ಹಾಕ್ತೀವಿ ನೋಡಿಕೊಂಡು, ಸ್ವೀಟ್ ಜಾಸ್ತಿ ತಿನ್ನೋರಾದರೆ, ಸ್ವೀಟ್ ಕಡಿಮೆ ತಿನ್ನೋರಾದರೆ ನೋಡಿ ಹಾಕ್ಕೋಬೇಕು. ಓಕೆ, ಇವಾಗ ಸಕ್ಕರೆ ಹಾಕ್ಕೋಬೇಕು. ಇದರಲ್ಲೇ 1ರಷ್ಟು ಸೂಜಿ ತೊಗೊಂಡಿರೋದ್ರಿಂದ 1ರಷ್ಟು ಸಕ್ಕರೆ. ಸ್ವೀಟ್ ಜಾಸ್ತಿ ತಿಂತಾರಂದರೆ ಇದನ್ನ ಜಾಸ್ತಿ ಹಾಕ್ಕೋಬೋದು. ಸ್ವೀಟ್ ನಮಗೆ ಜಾಸ್ತಿ ಸ್ವೀಟ್ ಬೇಡ ಅಂತಂದರೆ ಇಷ್ಟೇ ಸಾಕು ಅನಿಸುತ್ತೆ. ಸಕ್ಕರೆ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಏಲಕ್ಕಿ ಸ್ವಲ್ಪ ಕುಟ್ಟಿ ಪೌಡ್ರ್ ಮಾಡಿ ಹಾಕಬೇಕು. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ತಿರ್ಸ್ಕೋಬೇಕು ಇದನ್ನು. ಓಕೆ, ಮೆಲ್ಟ್ ಆಗ್ತಾಯಿದೆ, ಶುಗರ್ ಮೆಲ್ಟ್ ಆಗ್ತಾಯಿದೆ ಬಿಸಿ ಇರೋದ್ರಿಂದ. ಇವಾಗ ಒಂದ್ಸಲ ಟರ್ನ್ ಮಾಡ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಏಲಕ್ಕಿ ಪುಡಿ ಇವಾಗಾದರೂ ಹಾಕ್ಕೋಬೋದು ಅಥವಾ ಆವಾಗಾದರೂ ಹಾಕ್ಕೋಬೋದು. ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಇದು. ಜಾಸ್ತಿ ಜನ ಮಾಡೋಕ್ಕೆ ಬರಲ್ಲ ಅಂತಾರೆ. ಅದೇನು ಅಷ್ಟೊಂದು ದೊಡ್ಡದೇನು ಕಷ್ಟ ಏನಲ್ಲ. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್.